ಜನಸಾಮಾನ್ಯರಿಗೆ ಅಗತ್ಯ ಇರುವ ವಸ್ತುಗಳ ದರ ಇಳಿಕೆ ಮಾಡುವ ಭರವಸೆಯನ್ನು ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ನೀಡಿದ್ದಾರೆ. ಮೊಬೈಲ್ ಪ್ರಿಯರಿಗೆ ಸಿಹಿ ಸುದ್ದಿ ನೀಡಿರೋ ಕೇಂದ್ರ ಸರ್ಕಾರ ಮೊಬೈಲ್ ಮತ್ತು ಚಾರ್ಜರ್ ಬೆಲೆ ಇಳಿಕೆ ಮಾಡಿದೆ. ಅಲ್ಲದೆ ಬಟ್ಟೆ, ಬೀಡಿ, ಚಪ್ಪಲಿಗಳು, ಲಿಥಿಯಂ ಬ್ಯಾಟರಿ ಅಗ್ಗವಾಗಲಿವೆ. ಎಲೆಕ್ಟ್ರಿಕ್ ವಾಹನಗಳ ದರ ಇಳಿಸಿರುವ ನಿರ್ಮಲಾ ಸೋಲಾರ್ ವಸ್ತುಗಳು, ಸ್ಪೋರ್ಟ್ಸ್ ಸಾಮಗ್ರಿಗಳ ಬೆಲೆಯನ್ನು ತಗ್ಗಿಸಿದ್ದಾರೆ. ಇನ್ನು ಇಂಪಾರ್ಟೆಂಟ್ ಅಂದ್ರೆ 17 ಕ್ಯಾನ್ಸರ್ ಔಷಧಿಗಳ ಸುಂಕವನ್ನೇ ರದ್ದು ಮಾಡಲಾಗಿದ್ದು, ಇದರಿಂದ ಮೆಡಿಸಿನ್ ದರದಲ್ಲಿ ಇಳಿಕೆಯಾಗಲಿದೆ. ಇದರ ಜೊತೆಗೆ ಲೆದರ್ ಉತ್ಪನ್ನಗಳು, ಸೆಣಬು, ಸಿಎನ್ಜಿ, ಬಯೋಗ್ಯಾಸ್ ದರ ಇಳಿಕೆಯಾಗಲಿದೆ. ದುಬಾರಿ ಬೆಲೆಯ ಔಷಧಿಗಳ ಆಮದು ಸುಂಕ ಇಳಿಸಿರೋದ್ರ ಜೊತೆಗೆ ಮಧುಮೇಹ ಕಾಯಿಲೆಯ ಔಷಧಿ ಬೆಲೆಯೂ ಕಡಿಮೆಯಾಗಲಿದೆ. ಮತ್ತೊಂದೆಡೆ ವಿದೇಶದಲ್ಲಿ ವ್ಯಾಸಂಗ ಮಾಡುವ ವಿದ್ಯಾರ್ಥಿಗಳಿಗೆ ಹಾಗೂ ವಿದೇಶ ಪ್ರವಾಸಕ್ಕೆ ವಿಧಿಸಲಾಗುತ್ತಿದ್ದ ಟ್ಯಾಕ್ಸ್ಗೆ ರಿಲೀಫ್ ಅನ್ನ ಕೇಂದ್ರ ಸರ್ಕಾರ ನೀಡಿದೆ. ಇದರ ಜೊತೆಗೆ ಕೆಲವೊಂದಿಷ್ಟು ವಸ್ತುಗಳ ಬೆಲೆ ಹೆಚ್ಚಳವಾಗುವ ಸೂಚನೆಯನ್ನು ನಿರ್ಮಲಾ ಕೊಟ್ಟಿದ್ದಾರೆ. ಛತ್ರಿ ಮತ್ತು ಅವುಗಳ ಬಿಡಿಭಾಗಗಳು, ಮದ್ಯ, ಸಿಗರೇಟ್, ಪಾನ್ ಮಸಾಲ ಸೇರಿದಂತೆ ತಂಬಾಕು ಉತ್ಪನ್ನಗಳು ಮತ್ತಷ್ಟು ದುಬಾರಿಯಾಗಲಿವೆ. ಫ್ಯೂಚರ್ ಅಂಡ್ ಆಪ್ಷನ್ ಟ್ರೇಡಿಂಗ್ಗೆ ವಿಧಿಸುವ ಎಸ್ಟಿಟಿ ದರವನ್ನು ಹೆಚ್ಚಿಸಲಾಗಿದೆ. ಇದಲ್ಲದೆ ಮಿನರಲ್ಸ್, ಸ್ಕ್ರಾಪ್ ಬೆಲೆಯೂ ಹೆಚ್ಚಾಗುವ ನಿರೀಕ್ಷೆ ಇದೆ.